13 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಮಳೆರಾಯನ ಆರ್ಭಟದ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತೇನೆ. ಅದರಲ್ಲೂ ಕೂಡ ಮಳೆ ಆದರೆ ಕಡಿಕೆಲ್ಲ ಮಗ ಉಂಡ್ರೆ ಕಡಿಕೆಲ್ಲ ಅನ್ನೋ ಮಾತಿದೆ. ಆದರೆ ಮಳೆರಾಯ ಆರ್ಭಟಿಸಿದ್ರಿಂದ ರೈತರು ಸಹ ಈಗ ಪರದಾಡುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿ ಹಾನಿಯಾಗುವ ಭೀತಿ ಸಹ ಈಗ ರೈತರಿಗೆ ಎದುರಾಗಿರುವಂಥದ್ದು. ಅದರಲ್ಲೂ ಗದಗ ಜಿಲ್ಲೆಯಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ಗಾಳಿ ಸಹಿತ ಮಳೆ ಬಿದ್ದಿದೆ. ಇದರಿಂದಾಗಿ ರೈತರು ಬೆಳೆದಂತಹ ಮೆಕ್ಕೆಜೋಳ ಕೂಡ ಸಂಪೂರ್ಣವಾಗಿ ನೆಲಕಚ್ಚಿ ರೈತರು ಕೂಡ ಈಗ ಕಂಗಾಲಾಗಿ ಹೋಗಿಬಿಟ್ಟಿದ್ದಾರೆ. ಅದರಲ್ಲೂ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಷಣ್ಮುಖಪ್ಪ ಅಂತಕ್ಕಂಥ ರೈತ ಸುಮಾರು 8 ಎಕರೆ 22 ಗುಂಟೆಯಲ್ಲಿ ಗೋವಿನಜೋಳವನ್ನು ಬೆಳೆದಿದ್ದ. ಈ ಗೋವಿನಜೋಳವನ್ನು ಏನು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಸಮೃದ್ಧವಾಗಿ ಬೆಳೆ ಸಹ ಬೆಳೆದು ನಿಂತಿದ್ದು. ಈಗಾಗಲೇ 2 ತಿಂಗಳ ಬೆಳೆ ಸಹ ಈಗ ಬೆಳೆದು ನಿಂತಿತ್ತು. ಇನ್ನೇನು ಕಾಳು ಗಟ್ಟಿಕಾಳಾಗಿ ಫಸಲು ಇನ್ನೊಂದು ತಿಂಗಳಿಗೆ ಕೈಗೆ ಸೇರ್ತಾ ಇತ್ತು. ಆದರೆ ಮಳೆಯ ಆರ್ಭಟಕ್ಕೆ ಇನ್ನು ಬೆಳೆದಂತಹ ಗೋವಿನಜೋಳ ಬೆಳೆ ಕೂಡ ನೆಲಕಚ್ಚಿ ಸಂಪೂರ್ಣವಾಗಿ ಹಾನಿಯಾಗುವ ಭೀತಿ ಈಗ ರೈತರಿಗೆ ಕೂಡ ಒದಗಿರುವಂಥದ್ದು. ಯಾಕೆಂದರೆ ಸುಮಾರು 2 ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಗೋವಿನಜೋಳವನ್ನು ಸಮೃದ್ಧವಾಗಿ ಬೆಳೆದಿದ್ದ. ಈ ಬಾರಿ ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯನ್ನು ಸಹ ಇಟ್ಕೊಂಡಿದ್ದ. ಆದರೆ ಆತನಿಗೆ ಈಗ ಬರಸಿಡ್ಲು ಬಡದಂತಾಗಿಬಿಟ್ಟಿದೆ. ಯಾಕಂದರೆ ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಆದಾಯ ಬಂದಿದ್ದರೆ ಮನೆಯನ್ನು ದುರಸ್ತಿ ಮಾಡ್ಕೋಬೇಕು, ಜೊತೆಗೆ ಇನ್ನು ಅದರಿಂದ ಬಂಗಾರವನ್ನು ಖರೀದಿ ಮಾಡಬೇಕು, ಜೊತೆಗೆ ಸಾಲವನ್ನು ಹರಿಬೇಕು. ಸಾಲ ಸೋಲ ಮಾಡಿ ಏನು ಬೆಳೆಯನ್ನು ಬೆಳೆದಿದ್ವಿ ಆ ಸಾಲವನ್ನು ತೀರಿಸಬೇಕು ಅನ್ನುವಂತಹ ಅಷ್ಟು ಕನಸುಗಳನ್ನು ಹೊತ್ಕೊಂಡಿದ್ರು. ಆದರೆ ಅವರೆಲ್ಲ ಕನಸುಗಳು ಕೂಡ ಈಗ ನುಚ್ಚು ನೂರಾಗಿದ್ದಾವೆ. ಯಾಕಂದರೆ ಈಗ ಏನು ಸಮೃದ್ಧವಾಗಿ ಬೆಳೆದು ಫಸಲು ಕೊಡಬೇಕಾಗಿರ್ತಕ್ಕಂತಹ ಬೆಳೆ ನೆಲಸಮವಾಗಿ ಮಣ್ಣು ಪಾಲಾಗಿ ಬಿಟ್ಟಿದೆ. ಇದರಿಂದಾಗಿ ಸಾಕಷ್ಟು ಗೋಳಾಡ್ತಾ ಇದ್ದಾರೆ. ಹೀಗಾಗಿ ತಮ್ಮ ಗೋಳಾಟದ ಕುರಿತು ನ್ಯೂಸ್ 18 ಜೊತೆಗೆ ರೈತ ಮಹಿಳೆ ಸಹ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. 8.5 ಎಕರೆ ಹೊಲ ರೀ ಇದು. ಈ ನಮೂನಿ ಬೆಳೆಸಿದ್ವಿ ರೀ ನಾವು ಇದನ್ನು ಗೋಂಜಾಳನ. ಆ ನಮೂನಿ ಬೆಳೆಸಿದ್ದು ಈ ನಮೂನಿ ಮಳೆ ಗಾಳಿ ಬಿಟ್ಟು ಆ ನಮೂನಿ ಆಗ್ಬಿಟ್ಟೈತ್ರಿ. ಎಲ್ಲ ಬಿದ್ದು ನೆಲಕ್ಕೆ ಆಗ್ಬಿಟ್ಟೈತ್ರಿ. ಇನ್ನೊಂದು ದಿನಕ್ಕೆ ಬಿಟ್ಟರೆ ಇದು ಮಳಿಕೆ ಆಯ್ತೈತ್ರಿ. ಇಲ್ಲೇ ಆ ನಮೂನಿ ಲುಕ್ಷನ್ ಆಗೈತ್ರಿ. ಸಾಲ ಸೂಲ ಮಾಡಿ ಇದನ್ನೆಲ್ಲ ಮಾಡಿ ಹಾಕೇವ್ರಿ ನಾವು. ಏನು ಮಾಡ್ಬೇಕ್ರಿ? ಇದು ಗೊಬ್ಬರ ಇದು ಬೀಜ ಊರಿದ್ರಿ ಮೊದಲ, ಆಮೇಲೆ ಗೊಬ್ಬರ ಹಾಕೋದು ಮಕ್ಕಳ ಜೋಪಾನ ಮಾಡಿದಾಗ ಮಾಡೀವ್ರಿ. ಇದನ್ನು ಆ ನಮೂನಿ ಹಾನಿ ಆಗೈತೆ ನೋಡ್ರಿ. ಏನು ಮಾಡ್ಬೇಕು? ವೀಕ್ಷಕರೇ ಕೇಳಿದ್ರ ರೈತ ಮಹಿಳೆಯ ಮಾತನ್ನ. ಯಾಕಂದರೆ ಲಕ್ಕುಂಡಿ ಭಾಗದಲ್ಲಿ ಏನು ಷಣ್ಮುಖಪ್ಪ ಅಂತಕ್ಕಂಥ ರೈತ ಸುಮಾರು 8 ರಿಂದ 20 ಗುಂಟೆ 8 ಎಕರೆ 20 ಗುಂಟೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗೋವಿನಜೋಳವನ್ನು ಸಮೃದ್ಧವಾಗಿ ಬೆಳೆದು ನಿಂದ್ರಿಸಿದ್ದ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದ. ಸಾಕಷ್ಟು ರಸಗೊಬ್ಬರಗಳನ್ನು ಹಾಕಿ ಔಷಧಿಗಳನ್ನು ಹಾಕಿ ಏನು ಕಳೆಯನ್ನು ತೆಗೆಸಿ ಎಡೆಯನ್ನು ಹೊಡಿಸಿ ಸಾಕಷ್ಟು ಪ್ರಮಾಣದಲ್ಲಿ ಆ ಒಂದು ಬೆಳೆ ಸಮೃದ್ಧವಾಗಿ ನಿಂತಿತ್ತು. ಆದರೆ ಇಷ್ಟೊಂದು ಸಮೃದ್ಧವಾಗಿ ಬೆಳೆ ಯಾವುದೇ ವರ್ಷವೂ ಸಹ ಅವರಿಗೆ ಕೈ ಹಿಡಿದಿರಲಿಲ್ಲ. ಆದರೆ ಈ ವರ್ಷ ಸಮೃದ್ಧವಾಗಿ ಗೋವಿನಜೋಳ ಬೆಳೆ ಬೆಳೆದು ನಿಂತಿತ್ತು. ಆದರೆ ಗಾಳಿ ಸಹಿತ ಮಳೆಗೆ ಈಗ ಸಂಪೂರ್ಣವಾಗಿ ನೆಲ ಕಚ್ಚಿಬಿಟ್ಟಿದೆ. ಇದರಿಂದಾಗಿ ರೈತರು ಸಹ ಸಂಕಷ್ಟಕ್ಕೆ ಈಡಾಗಿಬಿಟ್ಟಿದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಷಣ್ಮುಖಪ್ಪ ಅವರ ತಮ್ಮ ಆಗಿರ್ತಕ್ಕಂತಹ ಮಂಜುನಾಥ್ ಅವರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಈ ಮಳೆ ಗಾಳಿಯಿಂದ ನಮ್ಮದು ಬೆಳೆ ಈ ಬಿರುಗಾಳಿ ಬಿಟ್ಟೋದ್ರಿಂದ ಬೆಳೆ ಎಲ್ಲ ಹಾಳಾಗೈತೆ ನಮ್ಮದು. ಹೀಗಾಗಿ ಇದಕ್ಕೆ ನಾವು ಒಂದು 2 ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ರೀ. ಇದು 2.5 ತಿಂಗಳು ಬೆಳೆ ಆಗಿದ್ದು. ಇದು 4 ತಿಂಗಳು ಬೆಳೆ ರೀ. ಇದು 2.5 ತಿಂಗಳಿಗೆ ಬೆಳೆ ನಾಶ ಆಗೈತೆ ರೀ ಮಳೆಗಾಳಿಗೆ. ಆದ್ರೆ ಇದು ಹಿಂಗಾಗಿದ್ದಕ್ಕೆ ಎಲ್ಲ ಸಮಸ್ಯೆ ಆಗೈತೆ ರೀ. ನಮ್ಮದು ಒಂದು ಕನಸು ಇತ್ತು ರೀ, ಬೆಳೆ ಬಂದರೆ ಎಲ್ಲ ಒಟ್ಟು ಸಾಲ ಇದ್ದು ರೀ. ಊರಲ್ಲಿ ಸಾಲ ಹರ್ಕೊಂಡು ಒಟ್ಟು ಮನೆ ದುರಸ್ತಿ ಮಾಡ್ಬೇಕಾಗಿತ್ತು ರೀ. ಇದನ್ನೆಲ್ಲ ಮಾಡೋಕ್ಕೂ ಅಂತ ಕನಸು ಇಟ್ಕೊಂಡಿದ್ರಿ. ಎಲ್ಲ ಕನಸು ನನಸು ಆಗಿಲ್ಲ ರೀ ನಮ್ಮದು. ವೀಕ್ಷಕರು ಕೇಳಿದ್ರಲ್ಲ ರೈತ ಮಂಜುನಾಥ್ ಅವರ ಮಾತನ್ನ. ಯಾಕಂದರೆ ಇದು ಲಕ್ಕುಂಡಿ ಭಾಗದ ಈ ಒಬ್ಬರ ರೈತರ ಪರಿಸ್ಥಿತಿ ಅಲ್ಲ, ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಬಹುತೇಕ ರೈತರ ಜಮೀನಿನಲ್ಲಿರ್ತಕ್ಕಂಥ ಗೋವಿನಜೋಳದ ಪರಿಸ್ಥಿತಿ ಈ ನೆಲ ಕಚ್ಚಿ ಬಿಟ್ಟಿದ್ದಾವೆ. ಇಂತಹ ಹಾನಿಯಾದಂಥ ಪ್ರದೇಶಗಳಿಗೆ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸಮೀಕ್ಷೆಯನ್ನು ನಡೆಸಿ ಹಾನಿಯಾದಂಥ ಬೆಳೆಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ರೈತರ ಒಂದು ಅಳಲಾಗಿದೆ. ಸರ್ಕಾರ ಆದಷ್ಟು ಬೇಗ ಈ ಒಂದು ರೈತರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡಬೇಕಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.